ಶಿವನು ಸ್ವತಃ ಆತ್ಮಲಿಂಗವಾಗಿ ನೆಲೆಸಿದ ಸ್ಥಳ ಎಲ್ಲಿದೆ ನಿಮಗೆ ಗೊತ್ತಾ? ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವ ಮಹಾಬಲೇಶ್ವರ ದೇವಾಲಯ ಶಿವಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಪುರಾಣಗಳ ಪ್ರಕಾರ ಲಂಕಾಧಿಪತಿಯಾದ ರಾವಣನು ತಾಯಿಯ ಆಸೆಯಂತೆ ಆತ್ಮಲಿಂಗವನ್ನು ಪಡೆದುಕೊಳ್ಳಲು ಘೋರ ತಪಸ್ಸು ಮಾಡಿ ಶಿವನು ಒಂದು ಷರತ್ತಿನ ಮೇಲೆ ರಾವಣನಿಗೆ ಆತ್ಮಲಿಂಗವನ್ನು ಕೊಡುತ್ತಾನೆ. ಆ ಷರತ್ತು ಏನಪ್ಪಾ ಅಂದ್ರೆ, ಆ ಲಿಂಗವು ಒಮ್ಮೆ ಭೂಮಿಗೆ ಸ್ಪರ್ಶಿಸಿದರೆ ಆ ಲಿಂಗವು ಹಾಗೆ ಶಾಶ್ವತವಾಗಿ ಹೋಯ್ತು ಹೋಗುತ್ತದೆ ಎಂದು. ರಾವಣನು ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗುವ ವೇಳೆಗೆ ಸಂಜೆ ಆಗಿರುತ್ತದೆ. ಸಂಧ್ಯಾ ವಂದನೆ ಮಾಡುವ ಅಭ್ಯಾಸ ಇರುವ ರಾವಣನಿಗೆ ಶಿವನು ಇಟ್ಟ ಷರತ್ತು ನೆನಪಾಗುತ್ತದೆ. ಆಗ ಆತ್ಮಲಿಂಗವನ್ನು ಅಲ್ಲೇ ಇದ್ದ ಒಬ್ಬ ಹುಡುಗನಿಗೆ ನೀಡಿ ಸಂಧ್ಯಾ ವಂದನೆ ಮಾಡಲು ತೆರಳುತ್ತಾನೆ. ಸಂಧ್ಯಾ ವಂದನೆ ಮಾಡಿ ಮುಗಿಸಿ ಬರುವಷ್ಟರಲ್ಲಿ ಆ ಹುಡುಗನು ಆತ್ಮಲಿಂಗವನ್ನು ನೆಲಕ್ಕೆ ಸ್ಪರ್ಶಿಸುತ್ತಾನೆ. ಆ ಹುಡುಗ ಯಾರಪ್ಪ ಅಂದ್ರೆ ವಿಘ್ನ ವಿನಾಯಕ. ವಿಘ್ನ ವಿನಾಯಕನಿಗೆ ಷರತ್ತಿನ ಬಗ್ಗೆ, ಆತ್ಮಲಿಂಗದ ಬಗ್ಗೆ ಮೊದಲೇ ಗೊತ್ತಿರುತ್ತದೆ. ನೆಲಕ್ಕೆ ಸ್ಪರ್ಶಿಸಿದ ಆ ಲಿಂಗವನ್ನು ರಾವಣ ಎಷ್ಟೇ ಪ್ರಯತ್ನಿಸಿದರೂ ಅಲಿಗಾಡಿಸಲು ಸಾಧ್ಯವಾಗಲಿಲ್ಲ. ಅದರಿಂದಲೇ ಈ ಸ್ಥಳಕ್ಕೆ ಮಹಾಬಲೇಶ್ವರ ಎಂಬ ಹೆಸರು ಬಂದಿದೆ. ಈಗಲೂ ಕೂಡ ಆ ಆತ್ಮಲಿಂಗವನ್ನು ಭಕ್ತರು ದರ್ಶನ ಮಾಡುತ್ತಾರೆ. ಭಕ್ತಿ ಮತ್ತು ಪ್ರಕೃತಿಯ ಸಂಗಮವೇ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.